ನಮಸ್ಕಾರ ಎಲ್ಲರಿಗೆ. ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂದ್ರೆ ಸೋಲಾಪುರಕ್ಕೆ ಹೋಗ್ತಾ ಇದ್ದೀನಿ. ಸೋಲಾಪುರದಾಗ ಸಿದ್ದರಾಮೇಶ್ವರ ಒಂದು ಟೆಂಪಲ್ ಅದ, ಅದನ್ನು ನೋಡ್ಕೊಂಡು ಬರೋಣಂತ ಬರ್ರಿ. ಫೈನಲ್ ಆಗಿ ನಾವು ಸಿದ್ದರಾಮೇಶ್ವರ ಒಂದು ಗುಡಿಯ ಮುಂಭಾಗದಾಗ ಗೇಟ್ನಾಗಿದ್ದೇವೆ. ಈಗ ಸದ್ದ ಅದಂಗೆ ಮುಂದೆ ಹೋದೆವು. ಅಚ್ಚಿ ಕಡೆ ನೋಡ್ತಿರ್ಬೋದು. ಜಾತ್ರೆ ಒಳಗೆ ಯಾವ ರೀತಿಯಾಗಿ ಅಂಗಡಿಗಳು ಇರ್ತಾವಪ್ಪ ಅಂದ್ರೆ ಈ ರೀತಿಯಾಗಿ ಕಾಣಿಸ್ತಾವ. ಹಾಗೆ ಒಳಗಡೆ ಗುಡಿಯ ಒಳಗಡೆ ಹೋಗ್ಬೇಕಪ್ಪ ಅಂತಂದ್ರೆ ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಒಳಗೆ ನಮ್ಮ ಚಪ್ಪಲನ್ನು ಬಿಟ್ಟು ಕಿಶಂದ್ರ ಮುಂದೆ ಹೊಂಟೆವು. ಮುಂದೆ ಗುಡಿ ಮ್ಯಾಗ ಒಂದು ದೊಡ್ಡದಾಗಿ ಬೋರ್ಡ್ ಹಾಕಿಬಿಟ್ರೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಅಂತೇಳಿ. ಹಂಗೆ ನೋಡ್ಕೊಂಡು ಕಿಶಂದ್ರ ಮತ್ತೆ ನಾವು ಮುಂದೆ ಹೋದೆವು. ಹೋಗ್ಬೇಕಾದ್ರೆ ಇಲ್ಲಿ ಸಿಗ್ತದ ನಮ್ಗೆ ಕೈಕಾಲು ತಕ್ಕೊಳಕ್ಕೆ ಒಂದು ನೀರಿನ ವ್ಯವಸ್ಥೆ ಮಾಡ್ಯಾರ, ಅದನ್ನು ನೋಡ್ಕೊಂಡು ಮುಂದೆ ಹೋದೆವು. ಹೋಗ್ಬೇಕಾದ್ರೆ ಇಲ್ಲಿ ಅನೇಕ ರೀತಿಯ ಲಿಂಗಗಳು ಇಲ್ಲಿ ಕಂಡು ಬರ್ತಾವ. ನಮ್ಗೆ ಒಂದು 68 ಲಿಂಗಗಳದಾವ ಅಂತ ಕಿಶಂದ್ರ ಹೇಳ್ತಾರ. ಇಲ್ಲಿ ನೋಡ್ಲಿಕ್ಕೆ ಭಾಳ ಅಷ್ಟು ಲಿಂಗಗಳು ಇಲ್ಲಿ ಸಿಗ್ತಾವ. ಅದ್ರೊಳಗೆ ಮುಖ್ಯವಾದ ಲಿಂಗ ಯಾವುದಪ್ಪ ಅಂದ್ರೆ ಇದೇ ಅಮೃತ ಲಿಂಗ. ಮತ್ತು ಒಂದು ಗಣಪತಿ ಗುಡಿ ಏನದ ಈಗ ನೋಡ್ತಿರಲ್ಲ, ಇದೊಂದು ಗಣಪತಿ ಗುಡಿ. ಮತ್ತು ಅನೇಕ ಲಿಂಗಗಳು ಇಲ್ಲಿ ಕಂಡು ಬರ್ತಾವ. ನೋಡ್ತಿರ್ಬೋದು ಎಲ್ಲರೂ ಲಿಂಗಿಗೆ ಪೂಜೆನ ಮಾಡ್ಕೊಂಡು ಕಿಶಂದ್ರ ಹೊಂಟಿದ್ರು. ಇವಾಗ ಇದೇನು ನೋಡ್ಲಕತ್ತಿರಲ್ಲ, ಇದು ಸಿದ್ದರಾಮೇಶ್ವರ ಟೆಂಪಲ್ನ ಒಂದು ಮೇನ್ ಎಂಟ್ರೆನ್ಸ್. ಆ ಎಂಟ್ರೆನ್ಸನ್ನು ದಾಟ್ಕೊಂಡು ಕಿಶಂದ್ರ ನಾವು ಒಳಗಡೆ ಹೋದಾಗ ನಮ್ಗೆ ಈ ರೀತಿಯಾಗಿ ಕಾಣಿಸ್ತದ. ಗಾರ್ಡನ್ ಭಾಳ ಚಂದ ಮೇಂಟೈನ್ ಮಾಡ್ಯಾರ, ಭಾಳ ಕ್ಲೀನ್ ಆಗ್ಯದ. ಗುಡಿ ಸಿಕ್ಕಾಪಟ್ಟೆ ಕ್ಲೀನ್ ಮಾಡಿಬಿಟ್ರ. ಮತ್ತು ಗಾರ್ಡನ್ ನೋಡೋದಕ್ಕೂ ಅಷ್ಟೇ ಚಂದ ಮೇಂಟೈನ್ ಮಾಡ್ಯಾರ. ಅಚ್ಚಿ ಕಡೆ ಭಾಳ ಚಂದ ಇತ್ತು ಗಾರ್ಡನ್ನ ನೋಡ್ಕೊಂಡು ಕಿಶಂದ್ರ ಸ್ವಲ್ಪ ಮುಂದೆ ಹೋದೆವಪ್ಪ ಅಂದ್ರೆ ನಮಗೆ ಸಿಗೋದೇ ಶ್ರೀ ಸಿದ್ದರಾಮೇಶ್ವರ ಒಂದು ಸಮಾಧಿಯೇ ಇದೊಂದು ಸ್ಥಳ. ಇದೇ ಈ ಜಾಗದಲ್ಲಿ ಸಿದ್ದರಾಮೇಶ್ವರರು ಲಿಂಗೈಕ್ಯ ಆಗಿದ್ದಾರೆ. ಇವರು ಸಿದ್ದರಾಮೇಶ್ವರರು ಯಾರಪ್ಪ ಅಂತಂದ್ರೆ ಇವರ ತಂದೆ ಮುದ್ದಣ್ಣ ಮತ್ತು ಇವರ ತಾಯಿ ಯಾರಪ್ಪ ಅಂತಂದ್ರೆ ಸುಗಲಾದೇವಿ ಅಂತ ಹೇಳಿ ಕಿಶಂದ್ರ ಇವರು ಸಾಕ್ಷಾತ್ ಮಲ್ಲಿಕಾರ್ಜುನ ಶಿವನ ಒಂದು ದರ್ಶನವನ್ನ ಪಡ್ಕೊಂಡು ಬಂದಂಥವ್ರು. ಇನ್ನೂ ಗುಡಿ ನಿರ್ಮಾಣ ಹಂತದೊಳಗದ. ನಿರ್ಮಾಣ ಆಯ್ತಂದ್ರೆ ಭಾಳ ಚಂದ ಕಾಣಿಸ್ತದ. ಮತ್ತು ಇಲ್ಲಿ ಏನಪ್ಪ ಅಂತಂದ್ರೆ ಸುತ್ತಮುತ್ತ ಎಲ್ಲ ನೀರದ. ಆ ನೀರೊಳಗೆ ಹಡಗಿನಲ್ಲಿ ಕುತ್ಕೊಂಡು ಕಿಶಂದ್ರ ಜನ ಎಂಜಾಯ್ ಮಾಡ್ಲಿಕತ್ತಾರ. ನೋಡ್ತಿರ್ಬೋದು ಈಗ ಜನ ಹಡಗಿನೊಳಗೆ ಕೂತು ಎಂಜಾಯ್ ಮಾಡಿದ್ರೆ ಇಲ್ಲಿ ಒಂದು ಬಾತ್ಕೋಳಿ ನೀರೊಳಗೆ ತೇಲುತ್ತಾ ಎಂಜಾಯ್ ಮಾಡ್ಲಿಕತ್ತಿತ್ತು. ಅದು ನಮ್ಮ ಕಣ್ಣಿಗೆ ಬಿತ್ತು. ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ನೀರೇ. ಮತ್ತು ಗುಡಿಯ ಇನ್ನೊಂದು ಭಾಗಕ್ಕೆ ಹಾಗೆ ನಡ್ಕೊಂತ ಹೋಗಿಸಂದ್ರೆ ಅಲ್ಲಿ ಏನಾಗುತ್ತೆ ಹೇಳಿ ನೋಡ್ಬೇಕಂತೇಳಿ ಸ್ವಲ್ಪ ಸೈಡ್ಗೆ ಹೋದೆವು. ಇಲ್ಲಿ ನೋಡ್ರಿ ಫಸ್ಟ್ ಕ್ಲಾಸ್ ವ್ಯೂಸ್ ಕಾಣಿಸ್ತದ. ಭಾಳ ಚಂದ ವ್ಯೂ ಅದ. ನೋಡ್ರಿ ಒಂದ್ಸಲ ನೋಡ್ಕೊಂಡು ಬಿಡ್ರಿ. ಹಾಗೆ ಗುಡಿ ಒಳಗೆ ಬಂದು ಕಿಶಂದ್ರ ನೋಡ್ತಾನ ಎಲ್ಲ ಭಕ್ತಾದಿಗಳು ಕಾಲನ್ನು ಬೆಳ್ಕೊಂಡು ಕಿಶಂದ್ರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ರು. ಒಳಗೆ ನಾವು ದರ್ಶನವನ್ನು ಪಡ್ಕೋಬೇಕಂತೇಳಿ ಮಾಡಿದೆವು. ಆದರೆ ಏನು ಮಾಡೋದು, ಒಳಗೆ ಹೋಗ್ಲಿಕ್ಕೆ ಸಿಕ್ಕಾಪಟ್ಟೆ ರಶ್ ಇತ್ತು. ಇದು ಏನು ಕಾಣಿಸ್ತದಲ್ಲ, ಇದು ಗುಡಿಯ ಒಂದು ನೀಲನಕ್ಷೆ ಅಪ್ಪ ಅಂದ್ರೆ ಸೇಮ್ ಇದೇ ರೀತಿಯಾಗಿ ಕಾಣಿಸ್ತದ. ಅದೊಂದು ಡೈಗ್ರಾಮನ್ನು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಜನಗಳು ಹಡಗಿನಲ್ಲಿ ಕುತ್ಕೊಂಡು ಕಿಶಂದ್ರ ಎಂಜಾಯ್ ಮಾಡ್ಲಿಕತ್ತಾರ ಸಿಕ್ಕಾಪಟ್ಟೆ. ಗುಡಿಯ ಒಂದು ದರ್ಶನವನ್ನು ಪಡ್ಕೊಂಡು ಕಿಶಂದ್ರ ಒಳಗಡೆ ಹೋಗಿ ದರ್ಶನ ಪಡ್ಕೊಳಕ್ಕೆ ಆಗಲಿಲ್ಲ. ಹೊರಗಡೆಯಿಂದ ಕೈ ಮುಕ್ಕೊಂಡು ಕಿಶಂದ್ರ ಮತ್ತು ನಮ್ಮ ಊರಿನ ಕಡೆ ಅಂತ ಹೇಳಿ ಕಿಶಂದ್ರ ಗುಡಿಯಿಂದ ಹೊರಗೆ ಹೊಂಟುಬಿಟ್ಟೆವು. ಫೈನಲ್ ಆಗಿ ನಾವು ಗೇಟಿನ ಹೊರಗಡೆ ಬಂದುಬಿಟ್ಟೆವು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಬಾಯ್.